ಹಲೋ ನನ್ನ ಕುಟುಂಬದವರೇ, ಹಾಯ್ ಎಲ್ರಿಗೂ. ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತಿಲ್ಲಿ ನಿಮಗೆ ಅಡುಗೆ ಮನೆಯನ್ನು ಯಾವ ರೀತಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಪ್ರತಿಯೊಂದನ್ನು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸ್ಪ್ರೇಯರ್ ಬಾಟಲ್ ಆಗಿರ್ಬೋದು, ನಮಗೆ ಪಾತ್ರೆ ತೊಳೆಯೋದಕ್ಕೆ ಸೋಪ್ ಬಾಕ್ಸ್ ಆಗಿರ್ಬೋದು, ಹಾಗೆ ಬ್ರಷ್ಗಳು, ಕಿಚನ್ಗೆ ಏನಾದರೂ ನಾವು ಸ್ಟವ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಬೇಕಾಗಿರೋಂಥ ಬ್ರಷ್ ಆಗಿರ್ಬೋದು, ಮತ್ತು ಬೇಳೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಬಾಕ್ಸ್ಗಳಾಗಿರ್ಬೋದು, ಹಾಗೆ ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ನಮಗೆ ಮಸಾಲೆ ಪೌಡರ್ಗಳನ್ನ ನಾವು ಪೌಡರ್ ಮಾಡಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರೋ ಬಾಕ್ಸ್ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಖಂಡಿತ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ನಾನು ಈ ರೀತಿ ಬಾಕ್ಸ್ಗಳನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಮಸಾಲೆ ಪೌಡರ್ಗಳನ್ನ ನೀವು ಪೌಡರ್ ಮಾಡಿ ಇಟ್ಕೊಳ್ಳೋದಕ್ಕೆ ಈ ರೀತಿ ಸ್ಮಾಲ್ ಬಾಕ್ಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬಾಕ್ಸ್ಗಳಾಗಿರ್ಬೋದು, ನಾನು ಪ್ರತಿಯೊಂದನ್ನು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಡಿಕೆ ತೊಗೊಂಬಂದಿದ್ದನ್ನು ಸಹ ನಾನು ತೋರಿಸಿದ್ದೆ. ನೋಡಿ, ಪಾತ್ರೆಗಳನ್ನೆಲ್ಲ ನಾನು ಈ ರೀತಿ ಜೋಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಯಾರಿಗಾದರೂ ನಿಮಗೆ ಸ್ಟೋರೇಜ್ ಬಾಕ್ಸ್ದು ಲಿಂಕ್ ಬೇಕು ಅಂತ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ನ ಹಾಕ್ತೀನಿ. ನೋಡಿ, ಇದಕ್ಕೆ ಬೇಕಾಗಿರೋಂಥ ಟ್ರೇಯನ್ನು ಅಷ್ಟೇ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ಈ ರೀತಿ ನಮ್ಮ ಮನೆಯ ಕಿಚನ್ನ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ. ಖಂಡಿತ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಾಯ್ ಎಲ್ರಿಗೂ, ಟೇಕ್ ಕೇರ್.